ಅವ್ರ ಬಗ್ಗೆ ಕಾಂಗ್ರೆಸ್ನವ್ರು ಯಾವ ರೀತಿ ಮಾತಾಡ್ತಾರೆ? ಏಕವಚನದಲ್ಲಿ ಮಾತಾಡ್ತಾರ. ಕನಿಷ್ಠ ಜ್ಞಾನ ಆದರೂ ಬೇಡ. ದೇಶದ ಪ್ರಧಾನಮಂತ್ರಿ ಬಗ್ಗೆ ನಾವು ಯಾವ ಪದಗಳನ್ನ ಬಳಸಬೇಕು ಅನ್ನೋದು ಕನಿಷ್ಠ ಜ್ಞಾನ ಕೂಡ ಇಲ್ಲ. ನನಗೆ ಆಶ್ಚರ್ಯ ಆಗಿರ್ತಕ್ಕಂಥದ್ದು, ಅವರು ಯಾರಿಗೆ ಆರೋಪ ಮಾಡಬೇಕಾಗಿತ್ತು? ಮೂಡ ಹಗರಣದಲ್ಲಿ ಯಾರು ಅವ್ರ ಮೇಲೆ ಎಲಿಗೇಷನ್ ಮಾಡಿದ್ದಾರೆ, ಯಾರು RTI ಕಾರ್ಯಕರ್ತ ಮಾಹಿತಿ ಹಕ್ಕಿನಲ್ಲಿ ಪಡ್ಕೊಂಡಿದ್ದಾರೆ, ಅವ್ರ ಹೆಸರು ತೆಗಿತಾ ಇಲ್ಲ. BJP ಅವರು ಹುನ್ನಾರ ಮಾಡ್ತಾ ಇದ್ದಾರೆ, JDSನವರು ಹುನ್ನಾರ ಮಾಡ್ತಾ ಇದ್ದಾರೆ. ನಾನೊಬ್ಬ ಹಿಂದುಳಿದ ವರ್ಗಕ್ಕೆ ಸೇರಿದಂಥ ವ್ಯಕ್ತಿ, ನನ್ನ ಕಳಂಕಿತನಾಗಿ ಮಾಡ್ಬೇಕಂತಾರಂತೇಳಿ ಹೇಳೋದು ಸರಿಯಲ್ಲ. ನೀವು ಆರೋಪ ಮುಕ್ತರಾಗಿ ಹೊರಗೆ ಬರಬೇಕು. ನಮ್ಮ ಮುಂದೆ ಆದರ್ಶಗಳಿದ್ದಾವೆ. ನಮ್ಮ ಮುಂದೆ ಏನು ಆದರ್ಶಗಳಿದ್ದಾವ? ಇದೇ ರಾಜ್ಯದಲ್ಲಿ ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ MV ರಾಮರಾವ್ ಅಂತಕ್ಕಂಥವ್ರು, ಮೈಸೂರಿನ ತುಮಕೂರಿನವರು, ಗೃಹ ಮಂತ್ರಿ ಆಗಿರ್ತಾರೆ. ಗೃಹ ಮಂತ್ರಿ ಆದಾಗ ವಿಧಾನಸಭೆ ಅಧಿವೇಶನದೊಳಗೆ ಚರ್ಚೆಗೆ ಬರ್ತದ. ಅವ್ರ ಜಿಲ್ಲೆಯಲ್ಲಿ ರೈತರ ಮೇಲೆ ಲಾಠಿ ಚಾರ್ಜ್ ಆಗಿರ್ತದ, ಗೋಳಿಬಾರ್ ಆಗಿರ್ತದೆ. ವಿಧಾನಸಭೆ ಒಳಗೆ ಚರ್ಚೆಗೆ ಬಂದಾಗ ಶಾಂತವೇರಿ ಗೋಪಾಲ್ ಗೌಡರು ಇರ್ತಾರೆ ಸ್ಪೀಕರ್ ಸ್ಥಾನದಲ್ಲಿ. ಚರ್ಚೆದಲ್ಲಿ ಮಧ್ಯಪ್ರವೇಶಿಸಿ ಕೇಳ್ತಾರ, ಗೃಹ ಮಂತ್ರಿಗಳೇ, ನಿಮ್ಮ ಮಗನ ಮೇಲೆ ಗೋಳಿಬಾರ್ ಆಗಿದ್ರೆ, ಲಾಠಿ ಚಾರ್ಜ್ ಆಗಿದ್ರೆ ಏನ್ ಮಾಡ್ತಿದ್ರಿ ಅಂತ ಕೇಳಿದಾಗ MV ರಾಮರಾವ್ರವರು ಗೃಹ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಆದರ್ಶ ವ್ಯಕ್ತಿಗಳಾಗಿದ್ದಾರೆ. ರಾಮಕೃಷ್ಣ ಹೆಗಡೆ ಅವ್ರ ಮೇಲೆ ಟೆಲಿಫೋನ್ ಕದ್ದಾಲಿಕೆ ಬಂದಂಥ ಸಂದರ್ಭದಲ್ಲಿ ರಾಜೀನಾಮೆ ಕೊಟ್ಟು ಆದರ್ಶ ವ್ಯಕ್ತಿಗಳಾಗಿದ್ದಾರೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಕಾಂಗ್ರೆಸ್ನವರೇ, ಮಾಜಿ ಪ್ರಧಾನಿ ದಿವಂಗತ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ರೈಲ್ ಮಂತ್ರಿ ಆಗಿದ್ದಾಗ ರೈಲ್ ಆಕ್ಸಿಡೆಂಟ್ ಆದಾಗ ಅವ್ರು ಹೇಳಿದ್ರು ನಿಷ್ಪಕ್ಷಪಾತವಾದ ತನಿಖೆ ಆಗಬೇಕು, ಅದಕ್ಕೆ ನಾನು ರಾಜೀನಾಮೆ ಕೊಡ್ತೇನೆ ಅಂತ ರಾಜೀನಾಮೆ ಕೊಡ್ತೇನೆ. ಆ ರೀತಿ ಆರೋಪ ಬಂದಾಗ ನೀವು ಅಪರಾಧಿ ಅಂತ ನಾವು ಹೇಳೋದಿಲ್ಲ. ಆರೋಪ ನೀವು ನಾನು ನಿರಪರಾಧಿ ಅನ್ನೋದನ್ನು ಸಾಬೀತು ಮಾಡ್ತಕ್ಕಂಥ ಜವಾಬ್ದಾರಿ ನಿಮ್ಮ ಮೇಲೆ ಅದ. ಅದಕ್ಕಾಗಿ ನೀವು ರಾಜೀನಾಮೆ ಕೊಟ್ಟು ನಿಷ್ಪಕ್ಷಪಾತವಾದಂಥ ತನಿಖೆಗೆ ಅವಕಾಶ ಮಾಡಿಕೊಡಬೇಕಾಗಿತ್ತು. ಅದನ್ನು ಬಿಟ್ಟು ರಾಜ್ಯಪಾಲರು, ಸಂವಿಧಾನಕ್ಕೆ ಹುದ್ದೆಯಲ್ಲಿರ್ತಕ್ಕಂಥವ್ರು, ಸಂವಿಧಾನದ ಕಸ್ಟೋಡಿಯನ್ನವರು, ರಾಷ್ಟ್ರಪತಿಗಳ ಪ್ರತಿನಿಧಿಯಾಗಿ ರಾಜ್ಯದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಅವರು ಸ್ವಾಭಾವಿಕವಾಗಿ ಮುಖ್ಯಮಂತ್ರಿಗಳ ಮೇಲೆ, ಸರ್ಕಾರದ ಮೇಲೆ ಆರೋಪ ಬಂದಾಗ ತನಿಖೆಗೆ ಆದೇಶ ಮಾಡಿದರೆ ಅವ್ರನ್ನ ನೀವು ಯಾವ ರೀತಿ ನಡ್ಕೊಳ್ತೀರಿ? ಯಾವ ರೀತಿ ಗೌರವಿಸ್ತೀರಿ? ಕಾಂಗ್ರೆಸ್ಸಿಗೆ ಏನಾದರೂ ಸಂಸ್ಕೃತಿ ಅನ್ನೋದು ಇದೆನಾ?